ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಆಗ್ತಾ ಇದ್ದಂಥ ಜಟಾಪಟಿ ಇವತ್ತು ಇನ್ನೂ ಒಂದು ಹಂತಕ್ಕೆ ಹೋಯಿತು. ಕಾರಣ ಯಾರೆಲ್ಲ ಜಮೀನು ಕೊಡೋಕೆ ಮುಂದಾದಂಥ ರೈತರಿದ್ದರು ಅವರ ಜಮೀನುಗಳನ್ನು ಸರ್ವೆ ಮಾಡೋಕ್ಕೆ ಅಂತ ಇವತ್ತು ಹೋದರು. ಅಧಿಕಾರಿಗಳು ಸರ್ವೆ ಮಾಡುವಂಥವ್ರು ಎಲ್ಲರೂ ಹೋದರು. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ನೀವ್ಯಾರೂ ಕೂಡ ಪ್ರತಿಭಟನಾ ಸ್ಥಳದಿಂದ ಬರಬೇಡಿ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಎಲ್ಲರೂ ಪ್ರತಿಭಟನೆ ಮಾಡ್ಕೊಂಡಿದ್ರು. ಅದನ್ನು ಬಿಟ್ಟು ಬೇರೆ ಜಾಗದಲ್ಲಿ ಇವತ್ತು ಸರ್ವೆ ಮಾಡೋಕ್ಕೆ ಅಂತ ಹೋದರು. ಇದು ಗೊತ್ತಾಯಿತು. ಒಂದಿಷ್ಟು ರೈತ ಮಹಿಳೆಯರು, ಸ್ಥಳೀಯರು ಎಲ್ಲರೂ ಕೂಡ ಹೋಗಿ ಪೊರಕೆ, ದೊಣ್ಣೆ, ಕಲ್ಲುಗಳಿಂದ ಹೊಡೆದ್ರು. ಅಲ್ಲಿಂದ ಅಧಿಕಾರಿಗಳನ್ನು ಓಡಿಸಿದ್ರು. ಒಂದಿಷ್ಟು ಜನಕ್ಕೆ ಗಾಯ ಆಯಿತು. ಹೇಗಾಯಿತು ಇದು ಬೆಳವಣಿಗೆ? ಇಲ್ಲಿದೆ ನೋಡಿ ರಿಪೋರ್ಟ್. ಮತ್ತೆ ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಜಟಾಪಟಿ. ರೈತರ ವಿರೋಧದ ನಡುವೆಯೂ ಸರ್ವೆಗೆ ಬಂದ ಜಿಬಿಡಿಎ ಅಧಿಕಾರಿಗಳಿಗೆ ಪೊರಕೆ ಪೂಜೆ ಮಾಡಿದ ಮಹಿಳೆಯರು. ಬಿಡದಿ ಟೌನ್ಶಿಪ್ ಜಟಾಪಟಿ ಮತ್ತೆ ತಾರಕಕ್ಕೇರಿದೆ. ಅದಕ್ಕೆ ಇಲ್ಲಿರುವ ದೃಶ್ಯಗಳೇ ಸಾಕ್ಷಿ. ಅತ್ತ ಸರ್ವೆಗೆ ಬಂದಿದ್ದ ಅಧಿಕಾರಿಗಳು, ಇತ್ತ ಪೊರಕೆ ಹಿಡಿದು ನಿಂತಿದ್ದ ಮಹಿಳೆಯರು. ಜಮೀನಿಗೆ ಅಧಿಕಾರಿಗಳು ಕಾರುಗಳಲ್ಲಿ ಎಂಟ್ರಿ. ಸಿಡಿದೆದ್ದ ರೈತ ಮಹಿಳೆಯಿಂದ ಆಫೀಸರ್ಗೆ ಪೊರಕೆ ಪೂಜೆ. ಕಲ್ಲು ದೊಣ್ಣೆಗಳ ಪ್ರತ್ಯಕ್ಷ. ಕಾರಿನ ಗಾಜುಗಳು ಪೀಸ್ ಪೀಸ್. ಇಷ್ಟೆಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಂಡಲಹಳ್ಳಿಯಲ್ಲಿ. ಬಿಡದಿ ಟೌನ್ಶಿಪ್ ವ್ಯಾಪ್ತಿಗೆ ಬರುವ ಮಂಡಲಹಳ್ಳಿ ಗ್ರಾಮದಲ್ಲಿ ಜಂಟಿ ಸರ್ವೆಗೆಂದು ಜಿಬಿಡಿಎ ಅಧಿಕಾರಿಗಳು ಬಂದಿದ್ರು. ಟೌನ್ಶಿಪ್ ವಿರೋಧಿಸಿ ಹೋರಾಟ ಮಾಡ್ತಿದ್ದ ರೈತ ಮಹಿಳೆಯರ ಪಿತ್ತ ನೆತ್ತಿಗೇರಿತ್ತು. ಕಾರಿನಲ್ಲಿ ತಂಡೋಪತಂಡವಾಗಿ ಬಂದಿದ್ದ ಅಧಿಕಾರಿಗಳಿಗೆ ರೈತ ಮಹಿಳೆಯರು ಪೊರಕೆ ಪೂಜೆ ಮಾಡಿದ್ರು. ಸಿಕ್ಕ ಅಧಿಕಾರಿಗಳ ಮೇಲೆ ದಾಳಿ ಮಾಡಿ ಪೊರಕೆ ಏಟು ಕೊಟ್ರು. ಅಷ್ಟೇ ಅಲ್ಲದೆ ಕಲ್ಲು ದೊಣ್ಣೆಗಳನ್ನ ಹಿಡಿದುಕೊಂಡು ಜಮೀನಿನ ತುಂಬೆಲ್ಲ ಅಧಿಕಾರಿಗಳನ್ನ ಅಟ್ಟಾಡಿಸಿದ್ರು. ಜೊತೆಗೆ ಕಾರಿನಲ್ಲಿ ಬಂದಿದ್ದ ಅಧಿಕಾರಿಗಳನ್ನ ಕೆಳಗಿಳಿಯಲು ಬಿಡದೆ ದಾಳಿ ಮಾಡಿದ್ರು. ರೈತರ ಆಕ್ರೋಶಕ್ಕೆ ಕಾರಿನ ಗಾಜುಗಳು ಪುಡಿ ಪುಡಿಯಾಗಿದೆ. ರೈತ ಮಹಿಳೆಯರ ಕಿಚ್ಚು ಜೋರಾಗ್ತಿದ್ದಂತೆ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಜೂಟಾದ್ರು. ಭೂ ಸ್ವಾಧೀನ ಪ್ರಕ್ರಿಯೆ ಬಿಡಲಿಲ್ಲ ಅಂದ್ರೆ ಮಚ್ಚಿನೇಟು. ಜೀವ ಬಿಟ್ಟೆವು, ಭೂಮಿ ಬಿಟ್ಟು ಕೊಡುವ ಮಾತೇ ಇಲ್ಲ. ಇದು ಬರೀ ಸ್ಯಾಂಪಲ್ ಅಷ್ಟೇ, ಮುಂದಿದೆ ಮಾರಿ ಹಬ್ಬ. ಇನ್ನು ಸಿಡಿದೆದ್ದ ಮಹಿಳೆಯರು ಸರ್ಕಾರದ ವಿರುದ್ಧವೂ ಹರಿಹಾಯ್ದ್ರು. ಭೂ ಸ್ವಾಧೀನ ಪ್ರಕ್ರಿಯೆ ಬಿಡಲಿಲ್ಲ ಅಂದ್ರೆ ಮಚ್ಚಿನೇಟು ಫಿಕ್ಸ್ ಅಂತ ಅಧಿಕಾರಿಗಳಿಗೆ ಮಹಿಳೆಯರು ಎಚ್ಚರಿಕೆ ಕೊಟ್ರು. ಏನೇ ಆಗ್ಲಿ, ಜೀವ ಬಿಟ್ಟೆವು, ಭೂಮಿ ಬಿಟ್ಟು ಕೊಡುವ ಮಾತೇ ಇಲ್ಲ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಮುಂದೆ ಮಾರಿ ಹಬ್ಬ ಕಾದಿದೆ ಎಂದು ಸರ್ಕಾರಕ್ಕೆ ರೈತ ಮಹಿಳೆಯರು ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಗೇನು ಹೇಳಲಿಲ್ಲ, ಬಂದು ಕೆಲಸ ಮಾಡ್ತವ್ರೆ. ಪೊಲೀಸ್ನವ್ರು ಬಂದು ಇಲ್ಲಿ ಎಲ್ಲಾರನ್ನೂ ಕುಂಡ್ರಿಸ್ಬಿಟ್ಟು ಅಲ್ಲಿ ಮಾಡಿಸ್ತಾವ್ರಲ್ಲ, ಸರಿನಾ? ಇದು ಈ ಥರನ ಮಾಡೋದು. ಈ ರೈತರನ್ನ ಇಷ್ಟು ರಚಿಕೆಡ್ಸವ್ರಲ್ಲ, ಅವರು ಇದಾಯ್ತಾರ, ಉದ್ಧಾರ ಆಯ್ತಾರ, ಯಾಕೆ ಕೆಲಸ ಮಾಡ್ತಾರೆ? ಯಾವತ್ತಿದ್ರು ಅವ್ರಿಗೆ ನಾನೇನೋ ಮೊಚ್ಚೆಲ್ಲ ಹೊಡಿತೀನಿ, ಮಾತ್ರ ಮೊಚ್ಚ ತಗೊಂಡೆ ಕತ್ತರಿಸ್ತೀನಿ. ನನ್ನ ಮಗ ಬತ್ತಾನ ಬರಲಿ, ನಮಗೂ ಸಾಕು ಬೇಕಾಗೋಗದೆ. ನಾವು ಇಷ್ಟು ದಿನ ಏನೋ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಕಾಯ್ದು, 1 ವರ್ಷದಿಂದ ಮಾನವತೆಯಿಂದನೇ ಕಾಯ್ದು ನಾವು ಚಂಡಿ ಚಾಮುಂಡಿ ಆಗೋಗಿದ್ದೀವಿ. ನಾವಿನ್ ಬಿಡಲ್ಲ ಸಮಯ ಅಷ್ಟೇ. ಪೊಲೀಸ್ನವರು ನೋಡ ಅಮ್ಮನ್ಗೆ ಎಳ್ದ್ಬಿಟ್ಟು ಪೊಲೀಸ್ನವ್ರು ಕೈಯೆಲ್ಲ ಬಳೆ ಎಲ್ಲ ಬಡ್ದದ, ನಮ್ಮ ಟವಲೆಲ್ಲ ಕಿತ್ಕೊಂಡವ್ರು ಪೊಲೀಸ್ನವರು. ಇವರು ಗುಂಡಾಗಿರಿ ಮಾಡ್ತಾವ್ರೆ. ಈ ರೋಡ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಸರ್ ಅವ್ರಿಗೆ. ಬಾಲಕೃಷ್ಣ ಅವ್ರಿಗೆ ಶಾಂಕ್ಷನ್ ಆಗಿರೋದನ್ನ ಅವ್ರ ಸರ್ಕಾರ ಬಂದು ಒಂದು ದಾರಿ ರೋಡ್ ಮಾಡ್ಕೊಡಕ್ಕೆ ಯೋಗ್ಯತೆ ಇಲ್ಲ. ಸರ್ಕಾರದಲ್ಲಿ ದುಡ್ಡಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಸರ್ಕಾರದ ದುಡ್ಡಿಟ್ಟಿರೋರು ಯಾಕೆ ಸರ್ ಮಾಡ್ತಾ ಇಲ್ಲ? ರೈತರಿಗೆ ಹೆಲ್ಪ್ ಆಗುವಂಥದ್ದು ಮಾಡಲಿ ಹೇಳಿ ಸರ್. ನಮ್ಮ ಭೂಮಿ ಕೊಡೋಕೆ ಇಷ್ಟ ಇಲ್ಲ, ನಾವು ನಮ್ಮ ಭೂಮಿ ಕೊಡಲ್ಲ ಅಂತ ಹೇಳಿದ್ರು, ಯಾಕೆ ಸರ್ ಬಂದಿದ್ದಾರೆ? ತಾತ್ಕಾಲಿಕವಾಗಿ ಸರ್ವೆ ಕಾರ್ಯ ಸ್ಥಗಿತ. ಅಧಿಕಾರಿಗಳಿಗೆ ಅಡ್ಡಿಪಡಿಸದಂತೆ ಎಚ್ಚರಿಕೆ. ಇನ್ನು ರೈತ ಮಹಿಳೆಯರ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಸ್ಥಳಕ್ಕೆ ಎಸ್ಪಿ ಶ್ರೀನಿವಾಸ್ ಗೌಡ ಭೇಟಿ ನೀಡಿದ್ರು. ಘಟನೆ ಬಗ್ಗೆ ಅಧಿಕಾರಿಗಳು ಹಾಗೂ ರೈತರ ಬಳಿ ಮಾಹಿತಿ ಪಡೆದ್ರು. ಒಪ್ಪಿಗೆ ಕೊಟ್ಟಿರುವ ರೈತರ ಜಮೀನು ಸರ್ವೆಗೆ ಅಧಿಕಾರಿಗಳು ಬಂದಿದ್ರು. ಈ ರೀತಿ ದಾಳಿ ಮಾಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಎಂದ್ರು. ಈ ವೇಳೆ ಕೆಲಕಾಲ ವಾಗ್ವಾದ ಉಂಟಾಯಿತು. ಕೊನೆಯದಾಗಿ ತಾತ್ಕಾಲಿಕವಾಗಿ ಸರ್ವೆ ಕಾರ್ಯ ಸ್ಥಗಿತಗೊಳಿಸಲಾಗಿದೆ ಎಂದ್ರು. ಜಿಬಿಡಿಎ ವತಿಯಿಂದ ಜೆಎಂಸಿ ಸರ್ವೆ ಆಗ್ತಿತ್ತು. ಆ ಸರ್ವೆಗೆ ಏನು ಲೋಕಲ್ ರೈತರುಗಳು ಇದ್ದಾರೆ ಮತ್ತು ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ಫರ್ದರ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆ ಪ್ರೊಟೆಸ್ಟ್ ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಮನವೊಲಿಕೆಗೆ ಅವರು ಒಪ್ಪಿಲ್ಲ. ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ. ಜೊತೆಗೆ ಏನು ನಮ್ಮ ಪೊಲೀಸಿಗೆ ಕೆಲವು ಸಿಬ್ಬಂದಿಗಳಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಅದ್ರ ಬಗ್ಗೆ ನಾವು ಆಲ್ರೆಡಿ ಕೇಸ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ಕೂಡ ನಾವು ಮುಂದುವರಿಸ್ತೀವಿ.
ಇನ್ನು ಇದೇ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ರು. 500 ದಿನಗಳಿಂದ ಶಾಂತಿಯುತವಾಗಿ ಹೋರಾಟ ಮಾಡಿದ್ದೀರಾ, ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡಬೇಡಿ ಎಂದು ಮನವಿ ಮಾಡಿದ್ರು. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು, ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರ್ತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ. ಒಟ್ಟಾರೆ ಬಿಡದಿ ಟೌನ್ಶಿಪ್ ಜಟಾಪಟಿ ಮತ್ತೆ ಜೋರಾಗಿದೆ. ಜಮೀನು ನೀಡೋದಕ್ಕೆ ಒಪ್ಪಿಗೆ ಕೊಟ್ಟ ರೈತರ ಜಮೀನು ಸರ್ವೆಗೆ ತೆರಳಿದ್ದ ಅಧಿಕಾರಿಗಳಿಗೆ ಪೊರಕೆ ಪೂಜೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ವಿನಯ್ ಬಸಪ್ಪ, ರಾಮನಗರ, ಪಬ್ಲಿಕ್ ಟಿವಿ.